ಸ್ನೇಹಿತರೆ ನಮಸ್ಕಾರ. ಇವತ್ತು ವೋಟರ್ ಐ ಡಿನ ಹೇಗೆ ಅಪ್ಲೈ ಮಾಡುವುದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇದಕ್ಕೆ ನೀವು ಯಾವುದೇ ಹಣ ಕಟ್ಟಬೇಕಾ? ಇಲ್ಲ, ಯಾವುದೇ ಹಣ ಕಟ್ಟದ ಹಾಗೆ ನಿಮ್ಮ ಫೋನ್ನಲ್ಲಿಯೇ ಕುಳಿತು 5 ನಿಮಿಷದಲ್ಲಿ, ಕೇವಲ 5 ನಿಮಿಷದಲ್ಲಿ ನಿಮ್ಮ ಒಂದು ವೋಟರ್ ಐ ಡಿನ ಅಪ್ಲೈ ಮಾಡುವುದು ಹೇಗೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಟೆಪ್ ಟು ಸ್ಟೆಪ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ವೋಟರ್ ಐ ಡಿ ಇಲ್ದಿರುವಂತಹ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಅವರು ಕೂಡ ವೋಟ್ ಹಾಕಲಿ. ವೋಟ್ ಹಾಕುವುದು ನಮ್ಮೆಲ್ಲರ ಹಕ್ಕು. ಒಳ್ಳೆಯ ವ್ಯಕ್ತಿನ ಆರಿಸಿ ವೋಟ್ ಹಾಕಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ನೋಡಿ, ಮೊದಲನೇದಾಗಿ ನಿಮ್ಮ ಅಕೌಂಟ್ ಅಂದರೆ ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ ಇದ್ದೇ ಇರುತ್ತೆ. ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ನೀವು ಅಲ್ಲಿ ಸರ್ಚ್ ಮಾಡಬೇಕು, ವೋಟರ್ ಹೆಲ್ಪ್ ಲೈನ್ ಅಂತ ಹೇಳಿ ಸರ್ಚ್ ಮಾಡಬೇಕಾಗುತ್ತೆ. ನೋಡಿ, ನಾನು ಈ ಥರ ಸರ್ಚ್ ಮಾಡ್ತಾ ಇದ್ದೀನಿ. ನೀವು ಇದೇ ಥರ ಸರ್ಚ್ ಮಾಡಿ, ವೋಟರ್ ಹೆಲ್ಪ್ ಲೈನ್ ಅಂತ ಹೇಳಿ. ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಇನ್ಸ್ಟಾಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ ಇನ್ಸ್ಟಾಲ್ ಆಗಲಿಕ್ಕೆ. ಇನ್ಸ್ಟಾಲ್ ಆಯಿತು. ಇನ್ಸ್ಟಾಲ್ ಆಗಿದ ತಕ್ಷಣ ಇಲ್ಲಿ ಓಪನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ, ಓಪನ್ ಪೇಜು. ಈ ರೀತಿ ಬಂದ ಮೇಲೆ ನೆಕ್ಸ್ಟು ನೀವು ಏನು ಮಾಡಬೇಕು ಅಂದರೆ, ಇಲ್ಲಿ ನೋಡಿ ನ್ಯೂ ಯೂಸರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ. ನಿಮ್ಮ ಒಂದು ಫೋನ್ ಇದೆಯಲ್ಲ ಆ ಒಂದು ಮೊಬೈಲ್ ನಂಬರ್ ಏನಿದೆ ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ. ಅದನ್ನು ಹಾಕಿ ನೆಕ್ಸ್ಟ್ ಅಲ್ಲಿ ಸೆಂಡ್ OTP ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ನೇಮು, ಲಾಸ್ಟ್ ನೇಮು, ಹಾಗೆ ಒಂದು ಪಾಸ್ವರ್ಡು, ಆ ಬಂದಿರುವಂತಹ OTPನ ಹಾಕಿ ಅಲ್ಲಿ ಕೆಳಗಡೆ ನಿಮಗೆ ಸಬ್ಮಿಟ್ ಅಂತ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಈ ಥರ ಇಂಟರ್ಫೇಸ್ ಬಂದಾಗ ನೀವು ಏನು ಮಾಡಬೇಕು ಅಂದರೆ, ಇಲ್ಲಿ ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಎಸ್ ಐ ಆಮ್ ಅಪ್ಲೈಯಿಂಗ್ ಫಾರ್ ದ ಫಸ್ಟ್ ಟೈಮ್ ಅಂತ ಇದೆ. ಎಸ್ ಐ ಆಮ್ ಅಪ್ಲೈಯಿಂಗ್ ಫಸ್ಟ್ ಟೈಮ್ ಅಂತ ಇದೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಮೊದಲನೇದಾಗಿ ಕೇಳುವುದು ನಿಮ್ಮ ರಾಜ್ಯ, ಅಂದರೆ ನಿಮ್ಮ ಸ್ಟೇಟ್ ಯಾವುದು ಅಂತ ಕೇಳುತ್ತೆ. ನಮ್ಮ ಸ್ಟೇಟ್ ಕರ್ನಾಟಕ ಇದ್ದರೆ ಕರ್ನಾಟಕ ಕೊಡಿ, ಇಲ್ಲ ಆಂಧ್ರ ಆಗಿದ್ದರೆ ನಿಮ್ಮ ಆಂಧ್ರ ಕೊಡಿ, ತಮಿಳ್ನಾಡು ಆಗಿದ್ದರೆ ತಮಿಳ್ನಾಡು ಕೊಡಿ. ನಿಮ್ಮ ಸ್ಟೇಟ್ ಯಾವುದು ಅಂತ ಹೇಳಿ ಕೇಳುತ್ತೆ. ನಿಮ್ಮ ಸ್ಟೇಟ್ ಕೊಟ್ಬಿಟ್ಟು ನಿಮ್ಮ ಡಿಸ್ಟಿಕ್ಕು ಕೇಳುತ್ತೆ. ಇವಾಗ ನಾನು ದಾವಣಗೆರೆ ಅಂತೇಳಿ ಸೆಲೆಕ್ಟ್ ಮಾಡಿದ್ದೀನಿ. ದಾವಣಗೆರೆಯಲ್ಲಿ ಯಾವ ತಾಲೂಕು ಇದೆಯೋ ಅಂತೇಳಿ ಅದು ಎಲ್ಲ ಕೂಡ ತೋರಿಸುತ್ತೆ. ಈಗ ಚಿತ್ರದುರ್ಗ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಚಿತ್ರದುರ್ಗದ್ದು ತೋರಿಸ್ತಾ ಇದೆ. ರ್ಯಾಂಡಮ್ ಆಗಿ ನಾನು ಸುಮ್ಮನೆ ಕ್ರಿಯೇಟ್ ಮಾಡಿ ನಿಮಗೆ ತೋರಿಸ್ತೀನಿ. ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ತಾಲೂಕನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನಿಮ್ಮ ಒಂದು ಜನ್ಮ ದಿನಾಂಕ, ಡೇಟ್ ಆಫ್ ಬರ್ತನ್ನು ಇಲ್ಲಿ ಕೊಡಬೇಕಾಗುತ್ತೆ. ಕೊಟ್ಟಾದಮೇಲೆ ನೆಕ್ಸ್ಟು ಅದರ ಡಾಕ್ಯುಮೆಂಟ್ ಏನು ಕೇಳುತ್ತೆ ಅಂದರೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಯಾವುದಾದ್ರೂ ಇದ್ದರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಫೋನ್ನಲ್ಲಿ ಇರಬೇಕಾಗತ್ತೆ ಒಂದು ಫೋಟೋ. ಅದನ್ನು ನೀವು ಗ್ಯಾಲರಿಗೆ ಹೋಗ್ಬಿಟ್ಟು ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅದು ನಿಮಗೆ 2 MB ಕಡಿಮೆ ಇರಬೇಕಾಗತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಿಮ್ಮ ಒಂದು ಫೋಟೋನ ಅದೇನಿದೆ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಮಾಡಿದ್ದೀನಿ ನಾನು. ನೆಕ್ಸ್ಟ್ ಅಂತ ಹೇಳಿ ಕೊಟ್ಟ ಮೇಲೆ ಇಲ್ಲಿ ನಿಮಗೆ ನೋಡ್ಬೋದು ಪ್ರೊಫೈಲ್ ಅಂತ ಹೇಳಿ ಇದೆ. ಪ್ರೊಫೈಲ್ ಮೇಲೆ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ. ಕಂಪಲ್ಸರಿ ನಿಮ್ಮ ಒಂದು ಫೋಟೋ ಏನಿದೆ ಅದು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಜೆಂಡರ್ನ ಕೊಡಬೇಕಾಗುತ್ತೆ. ನೀವು ಮೇಲ್ ಆಗಿದ್ದರೆ ಮೇಲ್ ಕೊಡಿ, ಫೀಮೇಲ್ ಆಗಿದ್ದರೆ ಫೀಮೇಲ್ ಕೊಡಿ. ಮೇಲ್ ಅಂತ ಹೇಳಿ ಗಂಡು ಮಕ್ಕಳನ್ನು ಕರೀತಾರೆ, ಇನ್ನು ಫೀಮೇಲ್ ಆಗಿ ಹೆಣ್ಮಕ್ಳನ್ನು ಕರೀತಾರೆ. ಅದಾದಮೇಲೆ ನೆಕ್ಸ್ಟು ನೀವು ಇಲ್ಲಿ ನೇಮ್ ಅಂತ ಹೇಳಿ ಇದೆ. ನಿಮ್ಮ ನೇಮ್, ನಿಮ್ಮ ಹೆಸರು ಕೊಡಬೇಕಾಗತ್ತೆ. ನೋಡಿ, ನಾನು ರ್ಯಾಂಡಮ್ಮಾಗಿ ಕೊಡ್ತಾ ಇದ್ದೇನೆ, ABC ಅಂತ ಹೇಳಿ. ನೆಕ್ಸ್ಟು ನಿಮ್ಮ ಒಂದು ಶೂರ್ ನೇಮ್ ಅಪ್ಲಿಕೆಂಟ್ ಅಂತ ಇದೆ. ಶೂರ್ ನೇಮ್ ಆಫ್ ಅಪ್ಲಿಕೆಂಟ್ ಅಂತ ಹೇಳಿದೆ. ನಿಮ್ಮ ಒಂದು, ಈಗ ನೀವೇನಾದರೂ ಗೌಡ್ರಾಗಿದ್ದರೆ ಗೌಡ್ ಅಂತ ಹೇಳಿ, ನಿಮ್ಮ ಇನ್ಷಿಯಲ್ ಇದ್ದರೂ ಇನ್ಷಿಯಲ್ ಕೊಟ್ಟರು ನಡೆಯುತ್ತೆ. ಏನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಆಧಾರ್ ಕಾರ್ಡ್ ಫಿಲ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನಿಮ್ಮ ಒಂದು ಮೊಬೈಲ್ನ ನಂಬರ್ ಏನಿದೆ ಅದನ್ನು ಕೊಡಬೇಕಾಗುತ್ತೆ. ನಿಮ್ಮ ಫ್ಯಾಮಿಲಿಯ ಒಂದು ಮೊಬೈಲ್ ನಂಬರು, ಹಾಗೆ ನಿಮ್ಮ ಒಂದು ಮೊಬೈಲ್ ನಂಬರು ಇದ್ದರೆ ಕೊಡ್ಬೋದು. ನಿಮ್ಮ ಫ್ಯಾಮಿಲಿ ನಂಬರ್ ಇದ್ದರೆ ಕೊಡ್ಬೋದು, ಇಲ್ಲಾಂದರೆ ಅದನ್ನು ಹಾಗೆ ಮುಂದಕ್ಕೆ ಹಾಕ್ಬೋದು. ನಿಮ್ಮ ಫೋನ್ ನಂಬರ್ ಅಂತೂ ಕಂಪಲ್ಸರಿ ಕೊಡಲೇಬೇಕಾಗುತ್ತೆ. ನೆಕ್ಸ್ಟು ಇನ್ನು ಏನು ಮಾಡಬೇಕು ಅಂದರೆ, ಇಮೇಲ್ ಅಡ್ರೆಸ್ನ ಕೊಡಬೇಕಾಗುತ್ತೆ. ನಿಮ್ಮ ಫ್ಯಾಮಿಲಿ ಒಂದು ಇಮೇಲ್ ಅಡ್ರೆಸ್ ಕೊಡಬೇಕಾಗುತ್ತೆ, ಹಾಗೆ ನಿಮ್ಮ ಒಂದು ಇಮೇಲ್ ಅಡ್ರೆಸ್ಸನ್ನು ಕೊಡಬೇಕಾಗುತ್ತೆ. ನಿಮ್ಮ ಫ್ಯಾಮಿಲಿದು ಇಲ್ಲ ಅಂದರೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಇಲ್ಲಿ ಏನು ಮಾಡಬೇಕು ಅಂದರೆ, ಇಲ್ಲಿ ನಿಮಗೇನಾದರೂ ಡಿಫಾಲ್ಟ್ ಅಂದರೆ ಡಿಸೇಬಿಲಿಟಿ ಇದ್ದರೆ ಅಲ್ಲಿ ಏನಾದರೂ ಅಲ್ಲಿ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ನಿಮಗೇನು ಡಿಸೇಬಿಲಿಟಿ ಇಲ್ಲ ಅಂತ ಹೇಳಿದ್ರೆ ನೀವು ನೆಕ್ಸ್ಟ್ ಅಂತ ಹೇಳಿ
ಕೊಟ್ಟರೆ ಮುಂದಕ್ಕೆ ಹೋಗುತ್ತೆ. ಸೊ ಈಗ ನಾವು ನೆಕ್ಸ್ಟ್ ಅಂತೇಳಿ ಕೊಟ್ಟಿದ್ದೇವೆ. ಈಗ ರಿಲೇಷನ್ ಟೈಪ್ ಅಂತ ಇದೆ, ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ವೈಫು, ಇನ್ನು ಬೇರೆ ಯಾರಿದ್ದಾರೆ ಅಂತೇಳಿ ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ನಿಮ್ಮ ತಂದೆ ಏನಾದರೂ ಇದ್ದರೆ ನಿಮ್ಮ ತಂದೆಯ ಒಂದು ಮೇಲೆ ಆದರೆ ಫಾದರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ತಂದೆಯ ಒಂದು ಹೆಸರು ಏನಿದೆ ಅದನ್ನು ಕ್ಲಿಕ್ ಮಾಡಿ. ಸೊ ನಿಮ್ಮ ತಂದೆಯ ಒಂದು ಲಾಸ್ಟ್ ಇನ್ಷಿಯಲ್ ಅದನ್ನು ಕೂಡ ಕ್ಲಿಕ್ ಮಾಡಿದರೆ ಅದು ಒಂದು ಇಂಗ್ಲೀಷಲ್ಲಿ ತೊಗೊಳುತ್ತೆ, ಒಂದು ಕನ್ನಡದಲ್ಲಿ ತೊಗೊಳುತ್ತೆ. ಇಷ್ಟೆಲ್ಲ ಮಾಡಿದಾದ್ಮೇಲೆ ಇನ್ನು ನೆಕ್ಸ್ಟು ನಿಮ್ಮ ಒಂದು ಅಡ್ರೆಸ್ಸಿಗೆ ಹೋಗುತ್ತೆ. ಅಡ್ರೆಸ್ಸಿಗೆ ಹೋದಾಗ ನೆಕ್ಸ್ಟ್ ನಿಮ್ಮದು ಏನು ಕೇಳುತ್ತೆ ಅಂದರೆ ಅಪಾರ್ಟ್ಮೆಂಟ್ ನಂಬರ್ ಕೇಳುತ್ತೆ. ಅಂದರೆ ನಿಮ್ಮ ಮನೆಯ ಒಂದು ನಂಬರ್ ಏನಿದೆ ಇದ್ದರೆ ಕೊಡಿ, ಇಲ್ಲಾಂದರೆ 0 ಅಂತ ಕೊಡಿ. ನೆಕ್ಸ್ಟು ಸ್ಟ್ರೀಟ್ ನೇಮ್ ಕೇಳುತ್ತೆ. ಸ್ಟ್ರೀಟ್ ನೇಮ್ ಅಂದರೆ ನಿಮ್ದು ಏನಾದರೂ ದೇವಸ್ಥಾನದ ಪಕ್ಕ ಮನೆ ಇದ್ದರೆ, ಇಲ್ಲ ರೋಡ್ ಸೈಡ್ ಪಕ್ಕ ಮನೆ ಇದ್ದರೆ, ಇಲ್ಲ ಊರೊಳಗೆ ಮನೆ ಇದ್ದರೆ, ಸೊ ನಿಮ್ಮ ಮನೆಯ ಒಂದು ಏರಿಯಾದ ಒಂದು ನಿಮ್ಮ ರೋಡಿನ ಒಂದು ನೇಮ್ ಕೊಟ್ಟರೆ ಸಾಕು. ನೆಕ್ಸ್ಟು ಏನು ಕೇಳುತ್ತೆ ಅಂದರೆ ವಿಲೇಜ್ ಆರ್ ಟೌನ್ ಅಂತ ಕೇಳುತ್ತೆ. ನಿಮ್ಮದು ಹಳ್ಳಿ ಆಗಿದ್ದರೆ ಹಳ್ಳಿ ಅಂತ ನಿಮ್ಮ ಹಳ್ಳಿಯ ನೇಮ್ ಕೊಡಿ, ನಿಮ್ಮದೇನಾದರೂ ಟೌನ್ ಆಗಿದ್ದರೆ ಟೌನ್ ನೇಮ್ ಕೊಡಿ. ನೆಕ್ಸ್ಟು ಏನು ಮಾಡಬೇಕು ಅಂದರೆ ನಿಮ್ಮ ಒಂದು ಪೋಸ್ಟ್ ಆಫೀಸ್ ಯಾವ ಊರಿನಲ್ಲಿದೆ ಅಂತ ಹೇಳಿ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಇನ್ ಕೇಸ್ ನೋಡಿ ನಾನು ಸುಮ್ಮನೆ ರ್ಯಾಂಡಮಾಗಿ ಹಾಕ್ತಾಯಿದ್ದೀನಿ. ನಿಮ್ಮ ಪೋಸ್ಟ್ ಆಫೀಸ್ ಗೊತ್ತಿರುತ್ತೆ, ನಿಮಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಕೇಳಿ ನಮ್ಮ ಪೋಸ್ಟ್ ಯಾವುದು ಅಂತ ಹೇಳಿ ಅವಾಗ ಹೇಳ್ತಾರೆ, ಅದನ್ನು ಫಿಲ್ ಮಾಡಿ. ಅದಾದಮೇಲೆ ನೆಕ್ಸ್ಟು ನೀವು ಇಲ್ಲಿ ಪಿನ್ ಕೋಡ್ ಅಂತ ಇದೆ, ನಿಮ್ಮ ಪೋಸ್ಟಿನ ಪಿನ್ ಕೋಡನ್ನ ಹಾಕಬೇಕಾಗುತ್ತೆ. ಆಲ್ಮೋಸ್ಟ್ ಅಲ್ಲೆಲ್ಲ 577 ಈ ಥರ ಸಮಥಿಂಗ್ ಇರುತ್ತೆ. ಸೊ ಅದನ್ನು ಹಾಕಿ ನೆಕ್ಸ್ಟ್ ಏನು ಹಾಕಬೇಕಾಗುತ್ತೆ ಅಂದರೆ ನಿಮ್ಮ ತಾಲೂಕನ್ನ ಹಾಕಿ. ಸುಮ್ಮನೆ ನೋಡಿ ಈಗ ನಾನೇನು ಚನ್ನಗಿರಿ ಅಂತೇಳಿ ಹಾಕ್ತೀನಿ. ಸ್ಟೇಟ್ ಅಂತ ಕೇಳುತ್ತೆ, ಸ್ಟೇಟ್ ಅದೇ ಆಲ್ರೆಡಿ ತೊಗೊಂಡಿರುತ್ತೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಿಮ್ಮ ಅಡ್ರೆಸ್ ಪ್ರೂಫಿಗೋಸ್ಕರ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ. ಅಲ್ಲಿ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತೊಮ್ಮೆ ಇದನ್ನು ಅಪ್ಲೋಡ್ ಮಾಡಿದ ತಕ್ಷಣ ಈಗ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ನೀವು ಯಾರ ಒಂದು ಬೇಸಿಸ್ ಮೇಲೆ ನೀವು ಒಂದು ಅಪ್ಲೈ ಮಾಡ್ತಾಯಿದ್ರ ಅಂತ ಹೇಳಿ ಕೇಳುತ್ತೆ. ಸೊ ಈಗ ನಿಮ್ಮ ತಂದೆಯ ಒಂದು ವೋಟರ್ ಐ ಡಿಯಿಂದ ನೀವು ಅಪ್ಲೈ ಮಾಡ್ತಾಯಿದ್ರ ಅಂದರೆ ಅದರ ಒಂದು ಎಪಿಕ್ ಕೋಡ್ ಅಂತೇಳಿ ಬರುತ್ತೆ. ನಿಮ್ಮ ತಂದೆ ಹೆಸರು ಫಸ್ಟು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನಿಮ್ಮ ತಂದೆ ಹೆಸರು ಒಂದು ಫಿಲ್ ಮಾಡಿ ಹೆಸರನ್ನ. ನೆಕ್ಸ್ಟ್ ಇಲ್ಲಿ ಎಪಿಕ್ ಕೋಡ್ ಅಂತೇಳಿ ಬರುತ್ತೆ, ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಚಿತ್ರದಲ್ಲಿ. ಇದು ABC1 ಅಂತ ಏನೋ ಸಮಥಿಂಗ್ ಇದೆ, ಅಲ್ಲಿ ಆ ಥರ ಒಂದು ನಂಬರ್ ಇರುತ್ತೆ ನಿಮ್ಮ ತಂದೆಯ ಒಂದು ತಾಯಿಯ ವೋಟರ್ ಕಾರ್ಡಲ್ಲಿ. ಸೊ ಅದನ್ನು ನೀವು ಅಲ್ಲಿ ಮೆನ್ಷನ್ನ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಎಪಿಕ್ ನಂಬರ್ನ ಹಾಕಬೇಕಾಗುತ್ತೆ ಇಲ್ಲಿ. ಇದಾದಮೇಲೆ ನೆಕ್ಸ್ಟ್ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮ್ಮ ತಾಲೂಕು, ಹಾಗೆ ನಿಮ್ಮ ಒಂದು ಊರು ಅಥವಾ ನಿಮ್ಮ ತಾಲೂಕು, ಹಾಗೆ ನಿಮ್ಮ ಡಿಸ್ಟಿಕ್ಕು, ನಿಮ್ಮ ರಾಜ್ಯನ ಹಾಕಿ ನೀವು ಆ ಊರಿನಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಅಂತ ಹೇಳಿ ಸರ್ಚ್ ಅಂದರೆ ಅಲ್ಲಿ ಹಾಕಬೇಕಾಗುತ್ತೆ. ಈಗ ನೋಡಿರಿ, ನೀವು ಐ ಆಮ್ ಆರ್ಡಿನರಿ ರೆಸಿಡೆನ್ಷಿಯಲಿ ಅಂತ ಏನೋ ಇದೆ ಸಮಥಿಂಗು, ಅಲ್ಲಿ ನೀವು ಎಷ್ಟು ವರ್ಷದಿಂದ ಆ ಊರಲ್ಲಿದ್ದೀರಾ ಅಂತ ಹೇಳಿ ಒಂದು ಇಯರ್ನೇ ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಒಂದು 3 ವರ್ಷ 4 ವರ್ಷ ಎಷ್ಟು ವರ್ಷದಿಂದ ನಾನಾದರೂ ಆಗಲಿ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಇದೆಲ್ಲ ಆದಮೇಲೆ ನಿಮ್ಮ ಹೆಸರನ್ನ ಕೊನೆಯದಾಗಿ ಒಂದು ಸರಿ ಫಿಲ್ ಮಾಡಬೇಕಾಗುತ್ತೆ. ಹಾಗೆ ನೀವು ಅಪ್ಲಿಕೇಶನ್ನ ಯಾವ ಊರಿಂದ ಹಾಕಿದ್ರ ಅಂತೇಳಿ ಮತ್ತೆ ಫಿಲ್ ಮಾಡಬೇಕಾಗುತ್ತೆ ನಿಮ್ಮ ಊರು. ನೆಕ್ಸ್ಟು ಇದಾದಮೇಲೆ ನೀವು ನೆಕ್ಸ್ಟ್ ಅಂತ ಕೊಟ್ಟರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅಂದರೆ ನೀವು ಮಾಡಿರುವಂಥ ಡೀಟೇಲ್ಸು ಕರೆಕ್ಟ್ ಇದೆಯೋ ಇಲ್ವೋ ಅಂತೇಳಿ ಮತ್ತೊಮ್ಮೆ ಇನ್ನೊಂದು ಸಲ ಚೆಕ್ ಮಾಡಲಿಕ್ಕೆ ನಿಮಗೆ ಇಲ್ಲಿ ಅವಕಾಶ ಇರುತ್ತೆ. ಇದನ್ನೆಲ್ಲ ಚೆಕ್ ಮಾಡಿದಾದಮೇಲೆ ನೆಕ್ಸ್ಟು ನೀವು ಇಲ್ಲಿ ಕನ್ಫರ್ಮೇಷನ್ ಅಂತ ಹೇಳಿ ಇದೆಲ್ಲ ಅದನ್ನು ಕ್ಲಿಕ್ ಮಾಡಿ ಆ ಕನ್ಫರ್ಮೇಷನ್ ಮೇಲೆ ಕೊಟ್ಟಾದಮೇಲೆ ನಿಮಗೆ ಒಂದು ರೆಫರೆನ್ಸ್ ID ಅಂತ ಹೇಳಿ ಬರುತ್ತೆ. ಅದನ್ನು ನೀವು ಒಂದು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಳಿ, ಇಲ್ಲ ನೋಟ್ ಮಾಡಾದರೂ ಇಟ್ಕೊಳ್ಳಿ. ಅದು ತುಂಬ ಮುಖ್ಯ ಆಗಿರುತ್ತೆ. ನಿಮ್ಮ ಒಂದು ಸ್ಟೇಟಸ್ ಏನಿದೆ ಅಂತೇಳಿ ಅದು ತಿಳಿಸ್ಕೊಡುತ್ತೆ. ವೀಕ್ಷಕರೇ, ಇಷ್ಟು ಇವತ್ತಿನ ಒಂದು ಮಾಹಿತಿ ಆಗಿರುತ್ತೆ. ಸ್ಟೆಪ್ ಟು ಸ್ಟೆಪ್ ನಿಮಗೆ ಎಲ್ಲ ಕೂಡ ಹೇಳ್ಕೊಡ್ತಾ ಇದ್ದೀನಿ. ವೋಟರ್ ಐಡಿನ ಹೇಗೆ ಅಪ್ಲೈ ಮಾಡುವುದು ಅಂತ ಹೇಳಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಈಸಿಯಾಗಿ ಯಾವುದೇ ದುಡ್ಡು ಕಟ್ಟದಾಗೆ ನಿಮ್ಮ ಸ್ನೇಹಿತರು ಕೂಡ ಈಸಿಯಾಗಿ ಒಂದು ವೋಟರ್ ID ಮಾಡಿಸ್ಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ.